ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಳ್ಗತೆ ಲಿಚ್ಛಪಿಯ ಭಾಗ 5 ಸೆಪ್ಟೆಂಬರ್ 2021. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಛಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಬಿರುದು ಪಡೆದಿರುತ್ತಾಳೆ. ಕೆಲ ದಿನಗಳ ಬಳಿಕ ಊರಿನ ಪ್ರಮುಖ ನೃತ್ಯಗುರು ಸುಮನಾಚಾರ್ಯರು ಲಿಚ್ಛಪಿಯನ್ನು ಕಂಡು ಮಾತಾಡಿಸಿ ಅವಳ ನೃತ್ಯ ಹೊಗಳುತ್ತಾರೆ. ಹಾಗೆಯೇ ಬೇಗ ಊರು ಬಿಟ್ಟು ಬಿಡು, ಇಲ್ಲಿನ ರಾಜ ಹಾಗೂ ರಾಜ್ಯ ಒಳ್ಳೆಯದಲ್ಲ ಎಂದು ಸಲಹೆ ನೀಡುತ್ತಾರೆ. ಹೀಗಿರುವಾಗಲೇ ಲಿಚ್ಛಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನವಾಗುತ್ತದೆ. ಮುಂದೆ ಓದಿ ಅರಮನೆಯ ತಂತ್ರ ಪ್ರತಿತಂತ್ರಗಳು. ಮೇಧಾ ನದಿ ಸಾಗರವ ಸೇರುವ ಸಂಧಿ ಪ್ರದೇಶ ಅದು. ನೀರಿನಿಂದ ಆವೃತವಾದ ಸಣ್ಣ ಕಾಡಂತೆ ಕಾಣುವ ದಶಮುಡಿ ದ್ವೀಪ. ಸುತ್ತಲೂ ನದಿಯ ರಕ್ಷಣೆಗೆ ಸಾಲಾಗಿ ಶಿಸ್ತಾಗಿ ನಿಂತ ಭಟರಂತೆ ಎತ್ತರಕ್ಕೆ ಹಬ್ಬಿದ ತೆಂಗಿನ ಮರಗಳು. ಅಮ್ಮನಂಥ ಭೂಮಿಯನ್ನು ನೀರನ್ನು ತಬ್ಬಲೆಂಬಂತೆ ಬಾಗಿ ಕೈ ಚಾಚಿದಂಥ ತರಾವರಿ ಮರದ ಕಾಂಡಗಳು, ಎಲೆಗರಿಗಳು. ಹುಣ್ಣಿಮೆಯಾಗಿ 3 ದಿನವಾಗಿದ್ದರೂ ಸಾಕಷ್ಟು ಪ್ರಕಾಶ ಬೀರುತ್ತಿದ್ದ ಚಂದ್ರನ ಬೆಳಕಲ್ಲಿ ಇಡೀ ದ್ವೀಪ ದೀಪಾವಳಿಗೆ ಸಾಗರದ ನಡುವೆ ಹಚ್ಚಿದ ಬೃಹತ್ ದೀಪದಂತೆ ಮಿನುಗುತ್ತಿತ್ತು. ಇತ್ತ ಅತ್ತ ಎನ್ನದೆ ಎಲ್ಲೆಡೆಯಿಂದ ಬೀಸುವ ಹಿತವಾದ ಗಾಳಿ. ತನ್ನ 8 ಜನ ಭಟರೊಡನೆ ಆಪ್ತ ಸ್ನೇಹಿತನೊಡನೆ ಕೂತು ಹರಟುತ್ತಿದ್ದ ವಿಂಧ್ಯಬಾಹು. ವಿಂಧ್ಯಬಾಹು ಸಾಮ್ರಾಟ ಸುಮೇರುವಿನ ಮೊದಲ ತಮ್ಮನೆಂದರೆ ತೀರ ಕಮ್ಮಿ ವಯಸ್ಸೇನಲ್ಲ. ಸುಮೇರುವಿಗಿಂತ 1 ತಿಂಗಳು ಚಿಕ್ಕವನು ಅಷ್ಟೇ. ಈ 1 ತಿಂಗಳ ವ್ಯತ್ಯಾಸವೇ ಅವನ ಜೀವನವನ್ನು ಹಾಳು ಮಾಡಿತ್ತು. ಬದುಕೆಲ್ಲ ಸುಮೇರುವಿನ ನೆರಳಲ್ಲಿ ತೆವಳುವಂತೆ ಮಾಡಿತ್ತು. ಶಾಸನದ ಪ್ರಕಾರ ಅವನೇ ರಾಜನಾಗಬೇಕಿದ್ದರೂ ಈ ತಿಂಗಳ ವ್ಯತ್ಯಾಸವೇ ಅದನ್ನು ತಪ್ಪಿಸಿತ್ತು. ವಿಂಧ್ಯಬಾಹು ಅವನಪ್ಪ ಶೃಂಗ ಮಹಾರಾಜನ ಮೊದಲ ಹೆಂಡತಿಯ ಮಗ. ಸುಮೇರು 2ನೆಯ ಹೆಂಡತಿಯ ಮಗ. ಶಾಸನದ ಪ್ರಕಾರ ಮೊದಲ ಹೆಂಡತಿ ಅಂದರೆ ಪಟ್ಟದರಸಿಯ ಮಗನೇ ರಾಜ್ಯದ ಉತ್ತರಾಧಿಕಾರಿ. ಆದರೆ ಸುಮೇರು ಮೊದಲು ಹುಟ್ಟಿದ್ದ 1 ತಿಂಗಳು ಮೊದಲು. ಅಲ್ಲದೆ ರಾಜ ತನ್ನ ಪ್ರೀತಿಯ 2ನೇ ಪತ್ನಿಯ ಮಾತನ್ನು ನಿರಾಕರಿಸಲಾಗದೆ ತನಗೆ ಮೋಸ ಮಾಡಿದ್ದ ಎಂದು ವಿಂಧ್ಯ ಭಾವಿಸಿದ್ದ. ಆದರೆ ವಾಸ್ತವದ ಸಂಗತಿಯೆಂದರೆ ಸುಮೇರು ವಿದ್ಯೆ, ವಿನಯ, ರಾಜಕೀಯ ನಿಪುಣತೆ ಹಾಗೂ ಶೌರ್ಯದಲ್ಲಿ ಇವನಿಗಿಂತ ಬಹುಪಾಲು ಮುಂದಿದ್ದ ಎಂಬುದು ಅವನ ರಾಜ್ಯಾಭಿಷೇಕಕ್ಕೆ ಕಾರಣವಾಗಿತ್ತು. ಮೇಲ್ನೋಟಕ್ಕೆ ಅಣ್ಣನಿಗೆ ವಿಧೇಯನಂತೆ ಕಂಡರೂ ಸಿಂಹಾಸನ ಕಬಳಿಸುವ ಎಲ್ಲ ಹುನ್ನಾರಗಳನ್ನು ತನ್ನ ಪಟ್ಟಭದ್ರ ಮಿತ್ರರೊಡಗೂಡಿ ಮಾಡುತ್ತಿದ್ದ ವಿಂಧ್ಯ. ಆದರೆ ದಿನೇ ದಿನೇ ಯುದ್ಧಗಳನ್ನು ಗೆದ್ದು ರಾಜ್ಯವನ್ನು ವಿಸ್ತರಿಸಿ ಜನಾನುರಾಗ ಗಳಿಸಿ ಸುಮೇರು ಖ್ಯಾತನಾಗುತ್ತಲೇ ಇದ್ದ. ಗೆಲುವು ಕೊಡುವ ವಿಶ್ವಾಸ ಹಾಗೂ ಮನ್ನಣೆಯಿಂದ ಇನ್ನೂ ಹೆಚ್ಚು ಬಲಶಾಲಿಯಾಗಿದ್ದ. ವಿಂಧ್ಯನನ್ನು ಇದು ಇನ್ನೂ ಹೆಚ್ಚು ಕುಗ್ಗಿಸಿತ್ತು. ಇವನಿಗೆ ಒಂದು ಮಂಡಲದ ಮಂಡಲಾಧೀಶ್ವರನನ್ನಾಗಿ ನೇಮಿಸಿದ್ದರೂ ಅಣ್ಣನ ಮೇಲಿನ ಸಿಟ್ಟಿನಿಂದ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿರಲಿಲ್ಲ. ತನ್ನ ಶಕ್ತಿ ಹಾಗೂ ಸಮಯವನ್ನೆಲ್ಲ ಅಣ್ಣನನ್ನು ಹೇಗೆ ಕೆಳಗಿಳಿಸಿ ತಾನು ಸಿಂಹಾಸನ ಏರಬೇಕೆಂದೇ ಹವಣಿಸುತ್ತಿದ್ದ. ಅವನ ಯೋಚನಾ ಜ್ವಾಲೆಗೆ ಬಂಡಿಗಟ್ಟಲೆ ತುಪ್ಪ ಸುರಿಯುತ್ತಿದ್ದ ಅವನ ಆಪ್ತ ಮಿತ್ರ ಹಾಗೂ ದೂರದ ಬಂಧು ಶಿಖಮಾಕರ. ಈಗ ಉತ್ತರದಲ್ಲಿ ಮಾಳ್ವರ ಸೇನೆ ಜಮಾವಣೆಯಾಗುತ್ತಿದೆ ಎಂಬ ಸುದ್ದಿಯನ್ನು ಪರಿಶೀಲಿಸಲು ವಿಂಧ್ಯ ತನ್ನ ಪರಮಿತ ಸೇನೆಯೊಡನೆ ಹೊರಟಿದ್ದ. ಆದರೆ ಅಲ್ಲಿಗೆ ಹೋಗದೆ ತನ್ನ ಅತ್ಯಂತ ಪ್ರಿಯವಾದ ಈ ಶತಮುಡಿ ದ್ವೀಪದಲ್ಲಿ ವಿಹರಿಸಲು ಬಂದಿದ್ದ. ಸೈನಿಕರು ಸಂಜೆ ಹೊಡೆದಿದ್ದ ವಿಂಧ್ಯನಿಗೆ ಪ್ರಿಯವಾದ ಕಾಡೆಮ್ಮೆಯನ್ನು ಬೆಂಕಿಯಲ್ಲಿ ಬೇಯಿಸುತ್ತಿದ್ದರು. ಅಷ್ಟು ದೂರದಲ್ಲಿ ಸಣ್ಣ ಬೆಳಕಿನ ದೀಪದಲ್ಲಿ ವಿಂಧ್ಯ ಹಾಗೂ ಶಿಖಮಾಕರ ಕಾಲು ಚಾಚಿ
ಕೂತು ಹರಟುತ್ತಿದ್ದರು. ನೀನೇ ಹೇಳು ಶಿಖಾ, ಇಷ್ಟು ಸಣ್ಣ ಕೆಲಸಕ್ಕೆ ಅಂದರೆ ಮಾಳ್ವರ ಸೇನೆ ಇತ್ತ ಹೊರಟಿದೆಯೇ ಎಂದು ತಿಳಿಯೋಕ್ಕೆ ನನ್ನನ್ನು ಕಳಿಸಬೇಕೇ ಆ ಸುಮೇರು? ಗೂಢಾಚಾರರು ಮಾಡುವ ಕೆಲಸಕ್ಕೆ ಈ ಮಂಡಲಾಧೀಶ್ವರ ಬೇಕೆ? ಇದು ಅವಮಾನ ತಾನೇ? ಒಂದು ಬಟ್ಟಲಲ್ಲಿ ಮಧು ಹೀರುತ್ತಾ ವಿಂಧ್ಯ ತನ್ನ ಸ್ನೇಹಿತನನ್ನು ನೋಡಿದ. ಆಗಲೇ ತೊದಲುತ್ತಿದ್ದ ಶಿಖಾ, ಇಲ್ಲ, ಇಂಥ ಪ್ರಮುಖ ವಿಷಯದಲ್ಲಿ ಗೂಢಾಚಾರರನ್ನು ನಂಬುವ ಹಾಗಿಲ್ಲ. ಹೀಗಾಗಿ ನಿಮ್ಮನ್ನೇ ಕಳುಹಿಸಿರಬಹುದು ಮಹಾರಾಜರು ಎಂದ ಶಾಂತವಾಗಿ. ಅಂದರೆ ಗೂಢಾಚಾರ್ಯರಿಗಿಂತ ನನ್ನ ಮೇಲೆ ನಂಬಿಕೆ ಹೆಚ್ಚೋ ನಮ್ಮ ಮಹಾರಾಜರಿಗೆ? ನಿಜವಾಗಿ ಎಂದು ವ್ಯಂಗ್ಯವಾಗಿ ನಕ್ಕ. ಹೌದು, ನನಗೆ ಹಾಗೆ ಅನಿಸುತ್ತೆ. ಅಲ್ಲದೆ ಉತ್ತರದ ಮಾಳ್ವ ನಾಡು ನಮ್ಮ ಮಂಡಲಕ್ಕೆ ಹೊಂದಿಕೊಂಡಂತಿದೆ. ಇಲ್ಲಿನ ಪರಿಸ್ಥಿತಿ, ಗಡಿಯಲ್ಲಿನ ಸ್ಥಿತಿಗತಿ ನಮಗೆ ಅಲ್ಲವೇ ಚೆನ್ನಾಗಿ ಗೊತ್ತಿರೋದು. ಅದಕ್ಕೆ ಕಳಿಸಿರಬೇಕು. 4 ಕಡ್ಡಿಯಲ್ಲಿ ಮಾಂಸದ ತುಂಡನ್ನು ಸಿಕ್ಕಿಸಿ ತಾಮ್ರದ ತಟ್ಟೆಯಲ್ಲಿಟ್ಟು ಕೊಟ್ಟು ಹೋದ ಒಬ್ಬ ಸೈನಿಕ. ಒಂದನ್ನು ಹಲ್ಲಿನಿಂದ ಕಚ್ಚಿದ ವಿಂಧ್ಯ ಅದರ ಸ್ವಾದವನ್ನು ಆನಂದಿಸುತ್ತಾ, ಏನೇ ಹೇಳು ವಿಂಧ್ಯ, ಈ ರುಚಿ ನಮ್ಮ ರಾಜಧಾನಿಯಲ್ಲೂ ಅರಮನೆಯ ನುರಿತ ಬಾಣಸಿಗರ ಕೈರುಚಿಯಲ್ಲೂ ಸಿಗೋಲ್ಲ ಅಲ್ಲವೇ? ಏನಂತೀಯ? ಶಿಖಾ ತನ್ನ ಸ್ವಾಮಿಯನ್ನು ಮೆಚ್ಚಿಸಲೋಸುಗ, ಮಲಗಲು ಬೇಕಾದ ಸುಖಾಸೀನದಂತೆ, ನಡೆಯಲು ಬೇಕಾದ ಮೃದುವಾದ ಪಾದರಕ್ಷೆಯಂತೆ ಊಟಕ್ಕೂ ಈ ಸಹಜ ವಾತಾವರಣಕ್ಕೂ ಸಂಬಂಧವಿರಬಹುದು ಎಂದು ನನ್ನ ಅನಿಸಿಕೆ. ಈ ಪ್ರಕೃತಿಯ ನಡುವೆ, ಈ ಬೆಳದಿಂಗಳಲ್ಲಿ, ಈ ತಂಗಾಳಿಯಲ್ಲಿ, ಈ ನೀರನ್ನು ಪ್ರತಿಫಲಿಸುವ ಅಲೆಯ ಆಟಗಳ ನಡುವೆ ಬಹುಶಃ ಏನು ತಿಂದರೂ ರುಚಿಯೇ ಇರಬಹುದು ಎಂದು ತಾನು ಒಂದು ಕಡ್ಡಿಯನ್ನು ಕಚ್ಚಿದ. ವಿಂಧ್ಯ ನಕ್ಕು, ಅದು ನಿಜ. ಈ ಪ್ರಕೃತಿಯ ಮುಂದೆ ಎಲ್ಲ ರಾಜವೈಭೋಗವೂ ತೃಣವೇ, ನಿಶ್ಚಲವೇ, ಕೃತಕವೇ. ಆದರೆ ಸಂತರಂತೆ ಇಲ್ಲಿ ಇರಲಾಗದು ಅಲ್ಲವೇ ಶಿಖಾ? ಆದರೆ ಪ್ರಕೃತಿಯ ಜೊತೆಗೆ ಒಂದಿಷ್ಟು ಬಳೆಗಳ ನಿನಾದ, ಗೆಜ್ಜೆಗಳ ಸಪ್ಪಳವೂ ಇರಬೇಕಿತ್ತು. ನಡುಗುವ ಮೈ ಬೆಚ್ಚಗಾಗುತ್ತಿತ್ತು ಎಂದು ತೊಡೆ ಕೆರೆದುಕೊಂಡ. ನಾನು ಬೆಳಿಗ್ಗೆಯೇ ಕೇಳೋಣವೆಂದಿದ್ದೆ, ಆದರೆ ನೀವು ಏನು ತಿಳಿಯುತ್ತೀರೋ ಎಂದು ಸುಮ್ಮನಾದೆ ಎಂದು ಧಣಿಯ ಮುಖ ನೋಡಿದ. ನಿನಗೆ ಗೊತ್ತಲ್ಲ ಶಿಖಾ, ಬೆಳಗ್ಗೆಯಿಂದ ಮನಸ್ಸು ಸರಿಯಿಲ್ಲ. 4 ಜನ ಕಟ್ಟುಮಸ್ತಾದ ಸೈನಿಕರು ಹೋಗಿ ಒಂದು ಹೆಣ್ಣನ್ನು, ಅವನ ಗೆಳೆಯನನ್ನು ಕೊಲ್ಲಲಾಗಲಿಲ್ಲವಲ್ಲ. ತಾವೇ ಚೂರಿ ಹಾಕಿಸಿಕೊಂಡು ಗಾಯವಾಗಿಸಿಕೊಂಡು ಹಿಂದೆ ಬಂದಿದ್ದಾರೆ ಹೇಡಿಗಳು. ಅದನ್ನು ಕೇಳಿದಾಗಲಿಂದ ನನ್ನ ಮೈ ಕುದಿಯುತ್ತಿದೆ ಎಂದು ಬಟ್ಟಲನ್ನು ಎತ್ತಿ ಪೂರಾ ಮಧುವನ್ನು ಹೀರಿದ. ಸೋರುತ್ತಿದ್ದ ರಸವನ್ನು ಶಲ್ಯದಿಂದ ಒರೆಸಿಕೊಂಡ. ಮಾಂಸವನ್ನು ಬೇಯಿಸುವಂತೆ ನಟಿಸುತ್ತಿದ್ದ ಒಬ್ಬ ಸೈನಿಕ ಇವರ ಮಾತುಗಳನ್ನು ಪ್ರಯತ್ನಪೂರ್ವಕವಾಗಿ ಕೇಳಿಸಿಕೊಳ್ಳಲು ಯತ್ನಿಸುತ್ತಿದ್ದುದು ಇಬ್ಬರ ಗಮನಕ್ಕೂ ಬಂದಿರಲಿಲ್ಲ. ಮದಿರೆ ಅದಕ್ಕೆ ಆಸ್ಪದ ಕೊಟ್ಟಿರಲಿಲ್ಲ. ಗೆಳೆಯನ ಸ್ಥಿಮಿತ ಕೊಂಚ ತಪ್ಪಿದೆ ಎಂದು ಅವನ ತೊದಲುವಿಕೆಯಿಂದ ಅರಿತ ಶಿಖಾ ಸ್ವಲ್ಪ ಹತ್ತಿರ ಬಂದು, ನನಗೆ ಅರ್ಥವಾಗ್ತಿಲ್ಲ ಪ್ರಭು. ತನಗೆ ಬೇಕಾದ ಪ್ರಶ್ನೆ ಕೇಳುವಾಗ ಅಥವಾ ಕೆಲಸ ಆಗಬೇಕಾದಾಗ ಬಳಸುವ ಪ್ರಭು ಎಂಬ ಅಂಕಿತ ಬಳಸಿ ಮುಂದುವರೆದು, ಲಿಚ್ಚಪಿ ನಿಮಗೆ ಇಷ್ಟವಾದ ಹುಡುಗಿ, ಅವಳನ್ನು ಏಕೆ ಕೊಲ್ಲಲು ಯತ್ನಿಸಿದಿರಿ ಪ್ರಭು? ಆಕಾಶ ನೋಡಿದ ವಿಂಧ್ಯ, ಶಿಖಾ ನನ್ನ ಗೆಳೆಯ ಎಂದು ಅವನ ಹೆಗಲು ತಟ್ಟುತ್ತಾ, ಇಷ್ಟಪಟ್ಟವರೇ ಅಲ್ಲವೇ ಕಷ್ಟ ಕೊಡೋದು, ನೋವು ತರಿಸೋದು? ಹೌದೆಂದು ತಲೆಯಾಡಿಸಿದ ಶಿಖಮಾಕರ. ಅಂದರೆ ಲಿಚ್ಚಪಿ ತಮಗೆ ನೋವು ಮಾಡಿದಳೆ? ಆ ಧೈರ್ಯ ಅವಳಿಗೆ ಹೇಗೆ ಬರಲು ಸಾಧ್ಯ ಪ್ರಭು ಎಂದ ಅತೀವ ಕುತೂಹಲದಿಂದ. ಅಲ್ಲದೆ ಏನು, 1-2 ನೃತ್ಯ ನನ್ನ ಕೋಣೆಯಲ್ಲಿ ಮಾಡು ಎಂದೆ, ಒಪ್ಪಿದಳಾ? ಮಹಾರಾಜರ ಅಪ್ಪಣೆಯಿಲ್ಲದೆ ಆಗೋಲ್ಲ ಎಂದಳು. ತನ್ನೂರಲ್ಲಿ ಬೀದಿ ಬೀದಿಯಲ್ಲಿ ನೃತ್ಯ ಮಾಡೋ ಮಿಟಿಕಲಾಡಿ ನಾನು ಕೇಳಿದರೆ ಆಗೋಲ್ಲ ಎಂದಳು. ಆದರೆ
ರಾಜನ ಕೋಣೆಗೆ ಮಾತ್ರ ನುಲಿತಾ ಹೋಗೋಳು. ನನಗೆ ಹೇಗಾಗಬೇಡ ಎಂದು ದೀರ್ಘವಾಗಿ ಉಸಿರೆಳೆದು, ಮರದ ಎಲ್ಲ ಹೂ ಹಣ್ಣು ಅವನಿಗೇ ಬೇಕು, ನಮ್ಮಣ್ಣ ಅನ್ನೋ ಕಾಮಣ್ಣನಿಗೆ. ಅದರಲ್ಲೂ ಚಂದದ ರಸಪೂರಿ ಹಣ್ಣುಗಳೆಂದರೆ ತನಗೆ ಮೀಸಲು ಅಂತಾನೆ ಎಂದು ಇನ್ನೊಂದು ಬಟ್ಟಲು ಘಟಘಟನೆ ಹೀರಿದ. ಮಾತಾಡದಿರುವುದೇ ಹಿತ ಎಂದು ಸುಮ್ಮನಾದ ಶಿಖ. ಮುಂದುವರೆದ ವಿಂಧ್ಯ ಇನ್ನೂ ಹೆಚ್ಚು ತೊದಲುತ್ತಾ, ಅಲ್ಲಿ ಅಲ್ಲಿ ನೋಡು ಶಿಖ, ಆ ಹೊಳೆಯೋ ಚಂದ್ರ ನನ್ನನ್ನೇ ಕೆಣಕ್ತಿದ್ದಾನೆ ಅನ್ನಿಸ್ತಿದೆ. ದೊಡ್ಡ ಮಂಡಲದ ಅಧಿಪತಿ ಒಂದು ಹೆಣ್ಣನ್ನು, ಒಂದು ನಿಕ್ಕಶ್ಚಿತ್ ಹೆಣ್ಣನ್ನು ಒಲಿಸಿಕೊಳ್ಳಲಾಗಲಿಲ್ಲ ನಿನಗೆ. ನಾನು ನೋಡು ಇಡೀ ಆಕಾಶ ಭೂಮಿ ಆವರಿಸ್ಕೊಂಡಿದ್ದೀನಿ ಅಂತ. ನಿಜ ಹೇಳ, ಹೆಣ್ಣು ನನಗೆ ಹೊಸದಲ್ಲ, ಆದರೆ ಇವಳಂಥ ಚೆಲುವೆ ನಾನು ಇದುವರೆಗೆ ನೋಡಿರಲಿಲ್ಲ. ಈ ಹಾಳು ಪ್ರಕೃತಿ, ಗಿಡಮರ, ಗಾಳಿ ನೀರು, ಬೆಳಕು ಬೆಳೆದಿಂಗಳು ಎಲ್ಲ ಅವಳು ಮುಂದೆ ನಿವಾಳಿಸಿ ಹಾಕಬೇಕು. ಅಂಥೋಳು ನಾನು ರಾಜ ಬಯಸಿದರೆ ನೃತ್ಯ ಮಾಡೋಲ್ಲ ಅಂದಳಲ್ಲ, ನನಗೆ ಅವಮಾನ ತಾನೇ. ಬಡಬಡಿಸಿ ಹಲ್ಲಿಗೆ ಸಿಕ್ಕಿದ ನಾರನ್ನು ಉಗಿದ. ಈ ರಾಜರ ಚಪಲದ ವಿಷಯದಲ್ಲಿ ಪ್ರತಿಕ್ರಿಯೆ ಕೊಡದಿರುವುದೇ ಒಳ್ಳೆಯದೆಂದು ಸುಮ್ಮನಿದ್ದ ಶಿಖ. ನಮ್ಮಣ್ಣ ಮೊದಲಿಂದ ಹಾಗೆ, ನಿನಗೆ ಗೊತ್ತಿಲ್ಲದೆ ಇರದೇನು. ನನಗೆ ಏನು ಸಿಕ್ಕಲೂ ಬಿಟ್ಟಿಲ್ಲ. ಯಾವುದೂ ನನಗೆ ಮೊದಲು ಸಿಕ್ಕಿಲ್ಲ. ಎಲ್ಲ ಅವನು ಹೇಳಿದಂತೆ ನಡೆಯಬೇಕು. ಮಳೆ ಬೆಳೆ ಇಲ್ಲದ ಈ ನಾಡಿಗೆ ನನ್ನನ್ನು ಮಂಡಲಾಧೀಶ್ವರನನ್ನಾಗಿ ಮಾಡಿ ಸಾಯಿ ಎಂದು ಬಿಟ್ಟಿದ್ದಾನೆ. ಈಗ ಈ ಹೆಣ್ಣು ನನ್ನನ್ನು ನಿರಾಕರಿಸೋ ಹಾಗಾಗಿದೆ. ಅದಕ್ಕೆ ನಿರ್ಧಾರ ಮಾಡಿದೆ, ಒಂದೇ ಏಟಿಂದ 2 ಹಕ್ಕಿನ ಹೊಡೆಯೋಣ ಅಂತ. ನನಗೆ ದಕ್ಕದ ಅವಳನ್ನು ಸಾಯಿಸೋದು ಹಾಗೂ ಇದರಿಂದ ನೋವಾದ ಅಣ್ಣನನ್ನು ನೋಡಿ ಖುಷಿ ಪಡೋದು. ಆದರೆ ಅವಳ ಅದೃಷ್ಟ ಬದುಕು ಬಿಟ್ಲು. ಇರಲಿ, ಸುಮ್ಮನೆ ಬಿಡೋಲ್ಲ ಅವಳನ್ನ ಎಂದು ಹಾಗೆ ಕಲ್ಲಿನ ಬದಿ ಒರಗಿದ. ಸೈನಿಕರು ಹೊರಟುತ್ತಾ ಇನ್ನೊಂದೆರಡು ಸೌದೆ ಹಾಕಿ ಬೇಯಿಸುತ್ತಿದ್ದರು. ಎಲ್ಲರೂ ಚೆನ್ನಾಗಿ ಕುಡಿದಿದ್ದರು, ಒಬ್ಬನನ್ನು ಹೊರತುಪಡಿಸಿ. ಮತ್ತೆ ವಿಂಧ್ಯನೇ ಕಳಿಸಿ ಮೈಕೈಯೆಲ್ಲ ಕೆರೆದುಕೊಂಡು ಮುಂದುವರೆದು, ಇನ್ನೊಂದು ವಿಷಯ ಗೊತ್ತಾ ಶಿಖಾ ನಿನಗೆ? ಸುಮೇರು ನಮ್ಮನ್ನು ಇಲ್ಲಿ ಕಳಿಸಿದ್ದು ಮಾಳ್ವರನ್ನು ಪರಿಶೀಲಿಸಲಲ್ಲ, ಆ ಲಿಚ್ಚಪಿಯಿಂದ ನನ್ನನ್ನು ದೂರ ಇರಿಸೋಕೆ. ಹೆಣ್ಣಿಗಾಗಿ ಏನೂ ಮಾಡಲು ಹೇಸದವನು ಅವನು ಎಂದು ನನಗೆ ಗೊತ್ತು. ಹೇಳಲಾಗದು. ಮಾಳ್ವರಿಗೆ ತಾನೇ ಹೇಳಿ ದಂಗೆ ಮಾಡಿಸಿದರೂ ಮಾಡಿಸಬಹುದು. ನಾನು ಅತ್ತ ಕಡೆ ಗಮನ ಹರಿಸಿ ರಾಜಧಾನಿಯತ್ತ ಬರಬಾರದೆಂದು ಆ ಅನುಮಾನ ನನಗಿದೆ. ಅದಕ್ಕೆ ನಾನು ಗೂಢಾಚಾರರನ್ನು ಕಳಿಸಿದ್ದೇನೆ ವಿವರ ಸಂಗ್ರಹಿಸಲು ಎಂದು ಏನೋ ಹುಳು ಹರಿದಂತಾಗಿ ಎದ್ದು ನಿಂತ. ಅಷ್ಟೇ. ವೇಗವಾಗಿ ಅವನ ಹಿಂದಿನಿಂದ ನುಗ್ಗಿ ಬಂದ ಬರ್ಜಿಯೊಂದು ಅವನ ಬೆನ್ನನ್ನು ಸೀಳಿ ಎದೆಯ ಮೂಲಕ ಹೊರಬಂದು ಶಿಲುಬೆಯಂತೆ ನಿಂತಿತು. ಕ್ಷಣಾರ್ಧದಲ್ಲಿ ಅವನ ದಿರಿಸೆಲ್ಲ ಕೆಂಪಾಯಿತು. ಅಮ್ಮ ಎಂದು ಚೀರಿದ ವಿಂಧ್ಯ ತಪ್ಪನೆ ಕುಸಿದ. ಏನೂ ಮಾಡಲು ತೋಚದೆ ಶಿಖಮಾಕರ ಅವನ ಪಕ್ಕ ತಾನು ಕುಸಿದು ಕುಳಿತ. ದಂಗಾದ ಸೈನಿಕರು ಓಡಿಬಂದು ತಮ್ಮ ಸ್ವಾಮಿಯನ್ನೇ ನೋಡುತ್ತಾ ಕುಳಿತರು. ಬರ್ಜಿ ಬಂದ ಕಡೆ ನೋಡಿದ ಶಿಖ. ಹಸಿರು ನಿಲುವಂಗಿಯಂತೆ ಕಾಣುವ ದಿರಿಸು ಧರಿಸಿದ್ದ ಇಬ್ಬರು ಸಣ್ಣ ತೆಪ್ಪದಲ್ಲಿ ವೇಗವಾಗಿ ಹೋಗುತ್ತಿದ್ದರು. ಹೋಗಿ, ಓಡಿ, ಹಿಡಿಯಿರಿ ಅವರನ್ನು ಎಂದು 4 ಸೈನಿಕರಿಗೆ ಆದೇಶ ಕೊಟ್ಟಾಗ ಅವರು ಗಡಿಬಿಡಿಯಲ್ಲಿ ಮತ್ತೆಲ್ಲ ಜಾರಿದಂತಾಗಿ ತಮ್ಮ ತೆಪ್ಪ ಚಲಾಯಿಸಿದರು. ಶಿಖನ ಕೈ ಹಿಡಿದ ವಿಂಧ್ಯ ತೊದಲುತ್ತಾ, ಶಿಖ ಗೆಳೆಯ, ನನಗೆ ಮಾತು ಕೊಡು. ಇದೆಲ್ಲ ನಮ್ಮ ಅಣ್ಣನದೇ ಸಂಚು, ಅನುಮಾನವೇ ಇಲ್ಲ. ಆ ಹೆಣ್ಣಿಗಾಗಿ ಸ್ವಂತ ತಮ್ಮನಿಗೆ ಚೂರಿ ಹಾಕಿದ್ದಾನೆ. ಮಾತು ಕೊಡು. ನನ್ನ ಸಾವಿನ ಸೂತಕದ 14 ದಿನ ಕಳೆಯುವುದರೊಳಗಾಗಿ ಅವರಿಬ್ಬರೂ ಉಳಿಯಬಾರದು. ನನ್ನ ಹಾಗೆ ಸಾಯಬೇಕು, ರಕ್ತ ಕಾರಿ ಸಾಯಬೇಕು. ಈ ಮಣ್ಣನ್ನು ಮುಟ್ಟಿ ಆಣೆ ಮಾಡು ಎಂದು ಮಣ್ಣನ್ನು ಹೆಕ್ಕಿ ಶಿಖನ ಕೈಗೆ ಕೊಟ್ಟ. ಅತೀವ ವೇದನೆಯಿಂದ ಮಣ್ಣನ್ನು ಹಿಡಿದ ಶಿಖ ಮಾತಾಡುವ ಮೊದಲೇ
ವಿಂಧ್ಯನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಗಾಳಿ ಹೆಚ್ಚಾಗಿ ಅಲೆಗಳೆದ್ದಿದ್ದವು ನೀರಿನಲ್ಲಿ. ದಪ್ಪ ಟೊಂಗೆಗಳ ದಹಿಸುತ್ತಾ ಮತ್ತು ಜ್ವಾಲಾಜ್ಯಮಾನವಾಗಿ ಹೊತ್ತಿ ಉರಿಯುತ್ತಿತ್ತು ದನದ ಮಾಂಸ ಬೇಯಿಸುತ್ತಿದ್ದ ಬೆಂಕಿ. ಮಿತ್ರರೇ, ಲಿಚ್ಛವಿ ಭಾಗ 5 ಉಪಭಾಗ 2. 108, 109, 110 ಎನ್ನುತ್ತಾ ಹೊಯ್ ಹೊಯ್ ಎನ್ನುತ್ತಾ ಬಸ್ಕಿ ಹೊಡೆಯುತ್ತಿದ್ದ ವಂಕರ. ಅವನ ಸ್ನೇಹಿತರಾದ ತೇಜ, ಬಸಂತ, ತಿಮಿಲ ಮುಂತಾದವರು ಸಹ ಬಸ್ಕಿ ದಂಡ ಹೊಡೆಯುತ್ತಿದ್ದರು. ಕೆಲವರು ಗದೆ, ಕಲ್ಲುಗುಂಡು, ಕಬ್ಬಿಣದ ಗುಂಡು, ಗುದ್ದಲಿಗಳಿಂದ ತಾಲೀಮು ಮಾಡುತ್ತಿದ್ದರು. ಎಲ್ಲರ ಕಾಲು ಕೆಳಗಿನ ಕೆಮ್ಮಣ್ಣಿನಿಂದ ಕೆಂಪಗಾಗಿದ್ದವು. ಸಣ್ಣ ಲಂಗೋಟಿ ಧರಿಸಿ ಆಗೊಮ್ಮೆ ಈಗೊಮ್ಮೆ ರಟ್ಟೆ, ತೋಳು, ಎದೆ ತಟ್ಟಿಕೊಳ್ಳುತ್ತಾ, ಉಬ್ಬಿದ ರಟ್ಟೆಗಳನ್ನು ತಟ್ಟಿಕೊಳ್ಳುತ್ತಾ ಅಂಗಸಾಧನೆ ಮಾಡುತ್ತಿದ್ದರು. ಸಣ್ಣ ಕಿಟಿಕೆಯಿಂದ ಆಗದಾನೆ ಸೂರ್ಯೋದಯವಾಗುವುದರ ಅರಿವಾಗುತ್ತಿತ್ತು ಎಲ್ಲರಿಗೂ. ಅಂದರೆ ಇನ್ನು ಕೆಲಯ ಸಮಯದಲ್ಲೇ ಗರಡಿ ಮನೆಯ ಯಜಮಾನರಾದ, ರಾಜ್ಯಕ್ಕೆ ಹೆಸರಾದ ಪೈಲ್ವಾನ್ ನೂರ್ ಅಹಮದ್ ಬರುವ ಸಮಯ. ಜಟ್ಟಿಗಳ ಎದೆಗಿಂತ ದಪ್ಪವಾದ ಚಚ್ಚೌಕದ ಬಾಗಿಲು ಕಿರ್ರೆಂದು ತೆರೆಯುವ ಸದ್ದಾಯಿತು. ಗುರುಗಳಾದ ನೂರರು ಬಂದರೆಂದು ಎಲ್ಲರೂ ಅತ್ತ ನೋಡಿದರೆ ಬಂದದ್ದು ಚಿತ್ರಶೇಖರ. ಗಡಿಬಿಡಿಯಿಂದ ನುಗ್ಗಿದ ಅವನು ಕೈ ವಸ್ತ್ರದಿಂದ ಮುಖವರೆಸಿಕೊಳ್ಳುತ್ತಾ ಎದುರಿನ ಆಂಜನೇಯ ಪಟಕ್ಕೆ ನಮಸ್ಕರಿಸಿ, ಗೊತ್ತಾಯ್ತೇನ್ರು ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬೆಳ್ಳಂಬೆಳಿಗ್ಗೆ ಎಂದು ಎಲ್ಲರ ನರನಾಡಿಗಳಲ್ಲಿ ಹೆಬ್ಬಾವು ಹರಿಯುವಂತೆ ಮಾಡಿದ. ವ್ಯಾಯಾಮ ನಿಲ್ಲಿಸಿದ ಎಲ್ಲರೂ ಅವನ ಸುತ್ತ ಬಂದು ಏನೆಂದು ತಲೆಯಲ್ಲಾಡಿಸಿದಾಗ, ಆಹಾ, ಇಂಥ ವಿಷಯ ಸುಮ್ಮನೆ ಹೇಳ್ತೀನಾ? ಎಲ್ಲರೂ ನಾಳೆ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಕೈಲಿ ಸೋಲ್ತೀವಿ ಅಂತ ಮಾತು ಕೊಟ್ಟರೆ ಹೇಳ್ತೀನಿ ಎಂದು ಕಿಚಾಯಿಸಿದ. ಸ್ವಲ್ಪ ಕುಳ್ಳಗೆ ತೆಳ್ಳಗೆ ಇದ್ದ ಅವನನ್ನು ಯಾರೂ ಗಂಭೀರವಾಗಿ ಸ್ವೀಕರಿಸುತ್ತಿರಲಿಲ್ಲ ಕುಸ್ತಿಯಲ್ಲಿ. ಆ ಅಳುಕು ಅವನನ್ನು ಯಾವಾಗಲೂ ಕಾಡುತ್ತಿದ್ದುದರ ಪರಿಣಾಮವೇ ಈ ಮಾತು. ನಾವು ಬೇಕಾದರೆ ಸಾಯ್ತೀವಿ, ಆದರೆ ಸೋಲಲ್ಲ. ಅದೇನು ವಿಷಯ, ಬೇಗ ಬೊಗಳೋ ಎಂದು ಗದರಿದ ಬಸಂತ. ಅಖಾಡದ ಕೆಂಪು ಮಣ್ಣಿನ ಮೇಲೆ ಕೂತ ಚಿತ್ರ, ತುಂಬ ಕೆಟ್ಟ ಸುದ್ದಿ, ಊರಿನೆಲ್ಲ ಕಡೆ ಭಯ ಆವರಿಸಿದೆ, ನಿಜಾನೋ ಸುಳ್ಳೋ ಒಂದೂ ಗೊತ್ತಿಲ್ಲ ಎಂದು ಮತ್ತು ಅವರ ಕುತೂಹಲ ಕೆರಳಿಸಿದ. ತನ್ನ ಗದೆ ಎತ್ತಿದ ಬಸಂತ, ಬೇಗ ಹೇಳ್ತೀಯಾ ಇಲ್ಲ ನನ್ನ ಗದೆ ನಿನ್ನ ತಲೆ ಸೀಳ್ಬೇಕಾ ಎಂದು ಗದೆಯನ್ನು ಮಣ್ಣಿಗೆ ಕುಕ್ಕಿದ. ಅತ್ತ ಇತ್ತ ನೋಡಿದ ಚಿತ್ರ, ಗೊತ್ತಾಯ್ತೇನ್ರೋ, ಮಹಾರಾಜರ ತಮ್ಮ ವಿಂಧ್ಯರ ಕೊಲೆಯಾಗಿದೆಯಂತೆ ಎಂದು ಪಿಸುಗುಟ್ಟಿದ. ಆ ಎಂದು ಉದ್ಗರಿಸಿದರು ಎಲ್ಲರೂ. ಒಂದೆರಡು ನಿಮಿಷ ಯಾರ ಬಾಯಲ್ಲೂ ಮಾತಿಲ್ಲ. ಯಾವಾಗಂತೆ, ಯಾರು ಮಾಡಿದ್ರಂತೆ, ಯಾಕಂತೆ? ಬಸಂತನ ಪ್ರಶ್ನೆಗಳು ಒಂದರ ಮೇಲೊಂದರಂತೆ. ಚಿತ್ರ ಮತ್ತೆ ಪಿಸುಗುಟ್ಟಿದ. ನನ್ನ ಮನೆಯ ಪಕ್ಕದಲ್ಲೇ ಒಬ್ಬ ಸೈನಿಕ ಇದ್ದಾನೆ. ಅವನು ಹೇಳಿದ ಪ್ರಕಾರ ನಿನ್ನೆ ರಾತ್ರಿ ನಡೆದಿದ್ದಂತೆ. ಯಾರೋ ಹಸಿರು ಬಟ್ಟೆ ಧರಿಸಿದ್ದವರು ದೂರದಿಂದಲೇ ಚೂರು ಹಾಕಿ ಓಡಿ ಹೋದರಂತೆ. ಚೂರಿ ಎಸೆದವ ಕೈಗೆ ಸಿಕ್ಕಿಲ್ಲ ಎಂದು ಹೇಳಿದ. ನಡುಗುತ್ತಿದ್ದ ಚಿತ್ರ. ನೀನು ಯಾಕೋ ನಡುಗ್ತೀಯಾ? ನೀನೇನು ರಾಜನ ಮಗನೂ ಅಲ್ಲ, ಮೊಮ್ಮಗನೂ ಅಲ್ಲ, ಆಸ್ತಿನೂ ಇಲ್ಲ ನಿನ್ನನ್ನು ಕೊಲ್ಲೋಕ್ಕೆ. ತಿಮಿಲನ ಕೆಟ್ಟ ಹಾಸ್ಯ ಈ ಗಂಭೀರ ಸಂದರ್ಭದಲ್ಲಿ. ಆದರೂ ನಡುಗುತ್ತಾ ಚಿತ್ರ, ನನಗೆ ಚಾಕು, ಚೂರಿ, ರಕ್ತ ಅಂದರೆ ಭಯ ಕಣ್ರೋ. ಆ ದೃಶ್ಯ ನೆನೆಸ್ಕೊಂಡ್ರೆ ಎದೆ ನಡುಗಿ ಬೆವರಾಗ್ತಿದೆ ಎಂದ ಚಿತ್ರ ಮತ್ತು ನಡುಗುತ್ತಾ. ಥೂ ಹೇಳಿ, ಗರಡಿ ಮನೆಯೊಳಗೆ ಭಯ ಅನ್ನೋ ಶಬ್ದನೇ ಇರಬಾರ್ದು. ಈ ಮಣ್ಣ ಮೇಲೆ ಕೂರೋಕ್ಕೂ ನಾಲಾಯಕು ನೀನು. ಸರಿ ಬಿಡೋ, ಈಗ ಮುಂದೇನು? ಮಹಾರಾಜರು ಸುಮ್ಮನೆ ಇರೋಲ್ಲ. ಹೇಗಾಯ್ತಂತೆ ಇದೆಲ್ಲ? ಬಸಂತನ ಅನುಮಾನ. ಪೀಡೆ ತೊಲಗ್ತು ಬಿಡ್ರೋ. ಆ ವಿಂಧ್ಯ ಮಾಡದ ಅನಾಚಾರವಿಲ್ಲ, ಮೋಸವಿಲ್ಲ, ದಬ್ಬಾಳಿಕೆ ಇಲ್ಲ. 2 ವರ್ಷ ಕ್ಷಾಮ ಆದರೂ, ರೈತರ ಹೊಟ್ಟೆ ಬೆನ್ನಿಗೆ ತಾಗಿದ್ರು,
ಚರ್ಮ ಸುಲಿದು ಸುಂಕ ವಸೂಲಿ ಮಾಡಿದ್ದಾನೆ. ಅದಕ್ಕೆ ಯಾರೋ ರೈತರೇ ಕೊಲೆ ಮಾಡಿರಬೇಕು. ಹಸಿರು ಬಣ್ಣದ ಬಟ್ಟೆ ಅಂದರೆ ಅವರೇ ಇರಬೇಕು. ತಿಮಿಲನ ಅಂತರಾಳದ ಒಳಲು. ನಿಜ ನೀನು ಹೇಳೋದು. ಅವನು ಭೂಮಿಗೆ ಭಾರವೇ ಆಗಿದ್ದ. ನಮ್ಮ ಪ್ರಭುಗಳ ಒಳ್ಳೆಯ ಗುಣ ದಕ್ಷತೆಗಳ ಕಾಲು ಭಾಗ ಸಹ ಅವನಿಗಿರಲಿಲ್ಲ. ಇದ್ದಿದ್ದರೆ ದೊಡ್ಡ ಪ್ರಭುಗಳ ಮೊದಲನ ಹೆಂಡತಿಯ ಮಗನಾಗಿ ತಾನೇ ರಾಜನಾಗಿರುತ್ತಿದ್ದ. ಇವನ ಪ್ರಜೆಗಳ ಬಗೆಗಿನ ಅಸಡ್ಡೆ, ಅದಕ್ಷತೆ, ಕಚ್ಚೆ ಹರುಕತನ ನೋಡಿಯೇ ದೊಡ್ಡ ಪ್ರಭುಗಳು ಸುಮೇರು ರಾಜರನ್ನು ಯುವರಾಜನನ್ನಾಗಿ ಮಾಡಿದ್ದು. ರಾಜ್ಯಕ್ಕಂಟಿದ ಕೀವು ಗಾಯ ನೀಗಿತು ಬಿಡು. ಭೂಮಿಯ ಭಾರ ಕಮ್ಮಿಯಾಯಿತು. ಬಸಂತ ಎಲ್ಲ ಸಿಟ್ಟು ಹೊರಹಾಕಿದ ಮಣ್ಣು ಕೆರೆಯುತ್ತ. ದಿಟವಾದ ಮಾತು ಹೇಳಿದೆ ಬಸಂತ. ಅವನ ಮಂಡಲದಲ್ಲಿದ್ದ ನಮ್ಮ ಚಿಕ್ಕಪ್ಪ ಸಾಯಲು ಅವನೇ ಕಾರಣ. ಬೆಳೆ ಇಲ್ಲದಿದ್ದರೂ ಸುಂಕ ಕಟ್ಟುವಂತೆ ಒತ್ತಾಯಿಸಿದನಂತೆ. ಇಲ್ಲವಾದರೆ ಮಗಳನ್ನು ಅರಮನೆಗೆ ಕಳಿಸು ಎಂದು ಅಸಹ್ಯವಾಗಿ ಬೊಗಳಿದನಂತೆ. ನಮ್ಮ ಚಿಕ್ಕಪ್ಪ ಪ್ರತಿಭಟಿಸಿದಾಗ ಒಂದು ರಾತ್ರಿ ಅವನ ಹೆಣ ಅಲ್ಲಿನ ಮರದಲ್ಲಿ ನೇತಾಡುತ್ತಿತ್ತು. ಹೆದರಿಕೆಯಿಂದ ಯಾರೂ ಮಾತಾಡಲಿಲ್ಲ. ದೊರೆಗೆ ದೂರು ಕೊಡಲಿಲ್ಲ. ಅವನ ದೌರ್ಜನ್ಯ ಮೇರೆ ಮೀರಿತ್ತು. ಅದಕ್ಕೆ ತಕ್ಕ ಶಾಸ್ತಿ ಆಯಿತು. ನರಕಕ್ಕಿಂತ ಕ್ರೂರವಾದ ನರಕಕ್ಕೆ ಹೋಗೋದು ಅವನು ಎಂದು ತಿಮಿಲ ದಿಸಿರು ಸುರಿಸುತ್ತಾ ಆಕ್ರೋಶ ವ್ಯಕ್ತಪಡಿಸಿದ. ಹೌದಪ್ಪ, ಇದೆಲ್ಲ ಗೊತ್ತಿದ್ದು ನಮ್ಮ ಮಹಾರಾಜರು ಯಾಕೆ ಇಷ್ಟು ದಿನ ಸುಮ್ಮನಿದ್ದಾರೋ ತಿಳಿಯದು. ಜನಕ್ಕಿಂತ ರಾಜ್ಯಕ್ಕಿಂತ ತಮ್ಮನೆಂಬ ಮೋಹವೇ ಮುಖ್ಯವಾಯಿತೇ ಅವರಿಗೆ. ಇಲ್ಲ ಕಣ್ರೋ, ಅವರಿಗೂ ತಮ್ಮನ ಮೇಲೆ ಸಿಟ್ಟಿದೆಯಂತೆ. ವಾರದ ಕೆಳಗೆ ತುಂಬ ಜಗಳ ಆಗಿತ್ತಂತೆ ಅಂತ ಅರಮನೆಯ ದುರಸ್ತಿ ಕಾರ್ಯ ಮಾಡುತ್ತಿದ್ದ ನನ್ನ ಸ್ನೇಹಿತ ಹೇಳಿದ. ಬಾಗಿಲು ಹಾಕಿದ್ದರೂ ಕೇಳಿಸುವಷ್ಟು ಇಬ್ಬರು ಜಗಳವಾಡುತ್ತಿದ್ದರಂತೆ. ಕುತೂಹಲದಿಂದ ಎಲ್ಲರೂ ಯಾವ ವಿಷಯಕ್ಕಂತರೋ ಜಗಳ ಎಂದಾಗ, ಇನ್ಯಾವ ವಿಷಯ? ಈಗ ತಿಂಗಳಿಂದ ಈ ಊರಲ್ಲಿ ಒಂದೇ ರಂಪ ರಾದ್ದ ಅಂತ ಅಲ್ಲವೇ ಆ ನೃತ್ಯಗಾತಿ ಲಿಚ್ಚಪೀದು. ಇತ್ತೀಚೆಗಂತೂ ಮಹಾರಾಜರು ಅರಮನೆಯಲ್ಲಿ ಇರೋದೇ ಕಮ್ಮಿಯಂತೆ. ಎಲ್ಲಿರುತ್ತಾರೆ ಅಂತ ಕೇಳಬೇಡಿ. ಹೀಗಾದರೆ ರಾಜ್ಯದ ಗತಿ ಏನ್ರೋ ಎಂದು ಮಾರುತಿಯ ಪಟ ನೋಡಿದ. ನಿಜ ನಿಜ ನಿಜ, ನಾನು ಈ ಮಾತು ಕೇಳಿದ್ದೇನೆ. ಸಾರ್ವಜನಿಕ ದರ್ಶನವೆಲ್ಲ ಈಗ ನಿಲ್ಲಿಸಿದ್ದಾರಂತೆ. ಮಂತ್ರಿ ಪರಿಷತ್ತು ಸಹ ಸರಿಯಾಗಿ ಸೇರುತ್ತಿಲ್ಲವಂತೆ. ವಾರಕ್ಕೊಮ್ಮೆ 5 ಹಳ್ಳಿ ಪ್ರವಾಸ ಮಾಡುತ್ತಿದ್ದರಲ್ಲ, ಅದು ಇತ್ತೀಚೆಗೆ ಇಲ್ಲವಂತೆ. ಇದೆಲ್ಲ ಏನು ವಿಷಯ? ಒಂದೂ ಅರ್ಥವಾಗ್ತಿಲ್ಲಪ್ಪ ನಮಗೆ. ನಕ್ಕ ಬಸಂತ. ಇದರಲ್ಲಿ ಅರ್ಥವಾಗದ್ದು ಏನಿದೆಯೋ? ಹೊಸ ಬಟ್ಟೆ ಸಿಕ್ಕಿದಾಗ 4 ದಿನ ಹಾಕಿ ನಲಿಯೋಲ್ಲವೇ? ಇರಲಿ ಬಿಡು, ಎಷ್ಟು ದಿನ ಅದು ಹೊಸದಾಗಿರಲು ಸಾಧ್ಯ? ತೊಟ್ಟು ಕಳಚಿದ ಮೇಲೆ ಹಳೆಯದೇ ಅಲ್ಲವೇ? ಹಾಗೆ ಸರಿ ಹೋಗುತ್ತೆ. ಅಯ್ಯೋ ನಿನ್ನ ಕತೆ. ರಾಜರು ಸಿರಿವಂತರಿಗೆ ಏನು ಕೊರತೆ? ಪ್ರತಿದಿನವೇನು, ಪ್ರತಿ ಗಳಿಗೆಯೂ ಹೊಸ ಬಟ್ಟೆ ಧರಿಸಬಹುದು. ಏನೋ ಕಣ್ರೋ, ಆ ಸ್ಪರ್ಧೆ ನಡೆದ ಮೇಲೆ, ಆ ಲಿಚ್ಚಪಿ ಬಂದ ಮೇಲೆ ಅರಮನೆ ಬದಲಾಗಿದೆ ಅಂತಾರಪ್ಪ. ಹುತ್ತಕ್ಕೆ ಯಾಕೆ ಕೈ ಹಾಕೋಣ ಬಿಡ್ರೋ. ಆದರೆ ಒಂದು ವಿಷಯ, ಈ ವಿಂಧ್ಯರಾಜರು ನಮ್ಮ ಗುರು ನೂರರಿಗೆ ಹತ್ತಿರವಾಗಿದ್ದರು. ಒಂದಷ್ಟು ತರಬೇತಿ ಅವರಿಂದ ಪಡೆದಿದ್ದರು. ಗುರುಗಳಿಗೆ ಇವರ ಸಾವಿಂದ ಬೇಜಾರಾಗಿರಬಹುದು. ತಲೆಯಾಡಿಸಿದ ಚಿತ್ರ. ಹೌದು, ಖಂಡಿತ ಬೇಜಾರಾಗಿರುತ್ತೆ. ಅದಕ್ಕೆ ಬಂದಿಲ್ಲ ಇವತ್ತು. ವಿಂಧ್ಯರ ಬಲಹೀನತೆ ಏನೇ ಇದ್ದರೂ ನಮ್ಮಂಥ ಗರಡಿ ಮನೆಯೆಂದರೆ ಅವರಿಗೆ ಪ್ರಾಣ. ಅವರು ನಿತ್ಯ ವ್ಯಾಯಾಮ ಮಾಡುತ್ತಿದ್ದರಂತೆ. ನಮ್ಮ ಈ ಗರಡಿ ಮನೆಗೂ ಬಂದಿದ್ದರಲ್ಲ ಕಳೆದ ವರ್ಷ. ಗುರುಗಳಿಗೆ ಹತ್ತೂರಿನ ಪೈಲ್ವಾನ್ ಬಿರುದು ಅವರೇ ಕೊಟ್ಟಿದ್ದರಲ್ಲ. ಅಖಾಡಕ್ಕೆ ಇಳಿದು ಜಟ್ಟಿಯೊಂದಿಗೆ ಸೆಣಸಿಯೂ ಇದ್ದರು. ಈಗ ಮಣ್ಣಾಗಿ ಹೋದರು. ಇಷ್ಟೇ ಅಲ್ವೇನ್ರೋ ಜೀವನ? ಚಾಕು ಚೂರಿ ಏನು ಸೇವಕ ಮಹಾರಾಜ ಅಂತ ಭೇದ ಮಾಡಲ್ಲ ಎಂದು ಕೊಂಚ ಸಹಾನುಭೂತಿ ತೋರಿದ. ಆದರೂ ಯಾರು ಸಾಯಿಸಿರ್ಬೋದು? ಯಾಕೆ ಸಾಯಿಸಿರಬೇಕು? ಏನಾಗ್ತಿದೆಯೋ ಈ ರಾಜ್ಯದಲ್ಲಿ? ಯಾವುದಕ್ಕೂ ನಾವುಗಳು ಹುಷಾರಾಗಿರಬೇಕಪ್ಪ. ಭಟರು ಗೂಢಾಚಾರರು ಎಲ್ಲೆಲ್ಲೂ ಸುತ್ತುತ್ತಿರುತ್ತಾರೆ ಇನ್ನು ಎಂದು ಗದೆ ಎತ್ತಿ
ತಾಲೀಮು ಮುಂದುವರೆಸಿದರು ಎಲ್ಲರೂ. ಜೋರಾಗಿ ಸದ್ದಾಗಿ ದಪ್ಪ ಬಾಗಿಲು ಕಿರ್ರೆಂದು ತೆರೆಯಿತು. ಕತ್ತಿ ಗುರಾಣಿ ಹಿಡಿದ ಸೈನಿಕರು ಒಳನುಗ್ಗಿದ್ದರು. ಮಿತ್ರರೇ, ಇಲ್ಲಿಗೆ ಲಿಚ್ಚಪಿಯ ಭಾಗ 5 ಮುಗಿಸ್ತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ಲಿಚ್ಚಪಿಯನ್ನು ಕೊಲ್ಲಿಸಲು ಯತ್ನಿಸಿದ ವಿಂಧ್ಯ ಹೇಗೆ ಸತ್ತ, ಯಾರು ಸಾಯಿಸಿದರು, ಹಸಿರು ವೇಷಧಾರಿ ಯಾರು, ಯಾರ ತಂತ್ರ, ಇನ್ಯಾರ ಕುತಂತ್ರ, ಮತ್ಯಾರ ಪ್ರತಿತಂತ್ರ? ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್. ನಮಸ್ಕಾರ.